ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿ ಫುಲ್ ಟೆನ್ಷನ್ ಇಂದ ಕುತ್ಕೊಂಡಿದ್ದಾನೆ. ಅವನ ಹೆಸರು ಆಡ್ರಿಯನ್ ಡೋರಿಯಾ. ಒಂದು ಕಾಲದಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಅವನು. ಆದ್ರೆ ಈಗ ಅವನ ಮೇಲೆ ಒಂದು ಕೊಲೆ ಆರೋಪ ಇದೆ. ಕೊಲೆ ಆಗಿರುವ ವ್ಯಕ್ತಿ ಲೋರಾ ವೀಡಾಲ್. ಅವಳು ಬೇರೆ ಯಾರು ಅಲ್ಲ, ಆಡ್ರಿಯನ್ನ ಪ್ರೇಯಸಿನೇ, ಆಡ್ರಿಯನ್ನ ಗರ್ಲ್ ಫ್ರೆಂಡ್. ಅವಳು ಫೇಮಸ್ ಫೋಟೋಗ್ರಾಫರ್. ಇಷ್ಟಕ್ಕೂ ಆಡ್ರಿಯನ್ ಮೇಲೆ ಈ ಕೊಲೆ ಆರೋಪ ಹೇಗೆ ಬಂತು? ನಿಜವಾಗ್ಲೂ ಇವನೇನ ಕೊಲೆಗಾರ ಆಗಿದ್ರೆ ಲೋರಾನ ಕೊಲೆ ಮಾಡೋ ಅವಶ್ಯಕತೆ ಅವನಿಗೇನಿತ್ತು? ಪ್ರತಿ ಕ್ಷಣನೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋ ಈ ಸಿನಿಮಾ ಸ್ಪೇನ್ ನ ಅದ್ಭುತ ಕ್ರೈಮ್ ಥ್ರಿಲ್ಲರ್ ದಿ ಇನ್ವಿಸಿಬಲ್ ಗೆಸ್ಟ್. ಇದರ ರೇಟಿಂಗ್ IMDb ಯಲ್ಲಿ 8.1 ಇದೆ. ಜಾಸ್ತಿ ಲೇಟ್ ಮಾಡದೆ ಈ ಕತೆ ತಿಳ್ಕೊಳ್ಳೋಣ ಬನ್ನಿ. ಕಥೆಯ ಆರಂಭದಲ್ಲಿ ನಾವು ಬಿಸ್ನೆಸ್ ಮೆನ್ ಆಡ್ರಿಯನ್ ಡೋರಿಯಾ ಜಾಮೀನಿನ ಮೇಲೆ ಬಿಡುಗಡೆ ಆಗಿರೋದನ್ನ ನೋಡ್ತೀವಿ. ಅವನ ಮೇಲೆ ತನ್ನ ಗರ್ಲ್ ಫ್ರೆಂಡ್ ಲಾರಾ ಅವರ ಹತ್ಯೆ ಆರೋಪ ಇದೆ. ಆಡ್ರಿಯನ್ನ ವಕೀಲ ಫೆಲಿಕ್ಸ್ ಪ್ರಸಿದ್ಧ ಡಿಫೆನ್ಸ್ ಲಾಯರ್ ವರ್ಜೀನಿಯಾ ಗುಡ್ಮನ್ ಅವರನ್ನು ಹೈರ್ ಮಾಡ್ತಾನೆ. ವರ್ಜೀನಿಯಾ ಆಡ್ರಿಯನ್ನ ಅಪಾರ್ಟ್ಮೆಂಟ್ ಗೆ ಬಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬರಿಗೆ ಸಾಕ್ಷಿದಾರ ಸಿಕ್ಕಿದ್ದಾನೆ, ಅವನು ಇವತ್ತು ನ್ಯಾಯಾಧೀಶರ ಮುಂದೆ ಸಾಕ್ಷಿ ನೀಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಹಾಗಾಗಿ ನಮ್ಮ ಡಿಫೆನ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಕೇವಲ 3 ಗಂಟೆ ಮಾತ್ರ ಟೈಮ್ ಇದೆ. ಅಷ್ಟರಲ್ಲಿ ನಿನಗೆ ಏನೇನು ಸತ್ಯ ಗೊತ್ತಿದೆಯೋ ಪ್ರತಿಯೊಂದನ್ನು ನನಗೆ ಹೇಳು ಅಂತ ಆಡ್ರಿಯನ್ಗೆ ಫೋರ್ಸ್ ಮಾಡ್ತಾಳೆ. ಇವಾಗ ಆಡ್ರಿಯನ್ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಾರಾ ಮತ್ತು ಆಡ್ರಿಯನ್ ಅಫೇರ್ ಬಹಳ ಹಿಂದೆನೆ ಮುಗ್ದಿತ್ತು. ಆದ್ರೆ ಸ್ವಲ್ಪ ದಿನಗಳಿಂದ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಕಾಲ್ಗಳು ಬರ್ತಾ ಇರ್ತವೆ. ಒಂದು ದಿನ ಬ್ಲ್ಯಾಕ್ ಮೇಲರ್ ಅವರಿಬ್ಬರಿಗೆ ಸಿಟಿಯಿಂದ ದೂರ ಇರೋ ಒಂದು ಹೋಟೆಲ್ಗೆ 1 ಲಕ್ಷ ಯೂರೋ ಹಣ ತಗೊಂಡ್ ಬರೋದಕ್ಕೆ ಹೇಳ್ತಾನೆ. ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ಕಾದ ನಂತರ ಆಡ್ರಿಯನ್ ಫೋನ್ಗೆ ಲಾರಾ ಫೋನ್ ನಿಂದ ಒಂದು ಮೆಸೇಜ್ ಬರುತ್ತೆ. ಲಾರಾ ಇದು ನಮ್ಮಿಬ್ರನ್ನ ಸಿಕ್ಸೋದಿಕ್ಕೆ ನಡೀತಾ ಇರೋ ಸಂಚು ಅಂತ ಹೇಳ್ತಾಳೆ. ಅವಾಗ ಆಡ್ರಿಯನ್ ನಾವಿಬ್ರು ಇಲ್ಲಿಂದ ಹೋಗೋಣ ಅಂತ ಡಿಸೈಡ್ ಆಗ್ತಾನೆ. ಸೇಮ್ ಅದೇ ಟೈಮಿಗೆ ಯಾರೋ ಹಿಂದಿನಿಂದ ಆಡ್ರಿಯನ್ ಮೇಲೆ ದಾಳಿ ಮಾಡಿ ಅವನನ್ನ ಪ್ರಜ್ಞೆ ತಪ್ಪಿಸ್ತಾರೆ. ಸ್ವಲ್ಪ ಸಮಯದ ನಂತರ ಆಡ್ರಿಯನ್ಗೆ ಎಚ್ಚರ ಬಂದಾಗ ರೂಮ್ ತುಂಬಾ ರಕ್ತ ಆಗಿರುತ್ತೆ. ಎದುರಿಗೆ ಲಾರಾ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಅವನು ಅವಳನ್ನ ಎಬ್ಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಲಾರಾ ಸತ್ತೋಗಿರ್ತಾಳೆ. ಅಷ್ಟರಲ್ಲಿ ಹೊರಗಡೆ ಪೊಲೀಸರು ಬಾಗಿಲು ತಟ್ತಾ ಇರ್ತಾರೆ. ಪೊಲೀಸರು ಹೋಟೆಲ್ ಸಿಬ್ಬಂದಿಗೆ ಬಾಗಿಲು ತೆಗೆಯೋದಕ್ಕೆ ಹೇಳ್ತಾರೆ, ಆದ್ರೆ ಬಾಗಿಲು ಒಳಗಡೆಯಿಂದ ಚೈನ್ ಹಾಕಿ ಲಾಕ್ ಮಾಡಿರುತ್ತೆ. ಪೊಲೀಸರು ಬಾಗಿಲು ಒಡೆದು ಒಳಗಡೆ ಬರ್ತಾರೆ ಮತ್ತು ಲಾರಾ ಶವದ ಮುಂದೆ ಕೂತಿದ್ದ ಆಡ್ರಿಯನ್ ಅನ್ನ ಅರೆಸ್ಟ್ ಮಾಡ್ತಾರೆ. ವರ್ಜೀನಿಯಾ ಆಡ್ರಿಯನ್ಗೆ ಕೇಳ್ತಾಳೆ, ಪೊಲೀಸ್ ರಿಪೋರ್ಟ್ ಪ್ರಕಾರ ಯಾರು ಆ ರೂಮಿಂದ ಹೊರಗಡೆ ಬಂದಿರೋದನ್ನ ನೋಡಿಲ್ಲ. ಪೊಲೀಸರು ಬಾಗಿಲನ್ನ ಓಪನ್ ಮಾಡುವಾಗ ಅದು ಒಳಗಡೆಯಿಂದ ಚೈನ್ ಹಾಕಿ ಲಾಕ್ ಮಾಡಿತ್ತು. ಜೊತೆಗೆ ಚಳಿಗಾಲ ಆದ್ರಿಂದ ಹೋಟೆಲ್ ಕಿಟಕಿಗಳ ಹ್ಯಾಂಡಲ್ಗಳನ್ನ ಕೂಡ ತೆಗೆದುಹಾಕಲಾಗಿತ್ತು. ಪೊಲೀಸರು ಆ ರೂಮ್ನ ಕಂಪ್ಲೀಟ್ ಆಗಿ ಸರ್ಚ್ ಮಾಡಿದ್ರು ಕೂಡ ಅಲ್ಲಿ ಯಾರೂ ಸಿಗ್ಲಿಲ್ಲ. ಆಡ್ರಿಯನ್ ಹೇಳ್ತಾನೆ, ಎಲ್ರೂ ನಾನು ನನ್ನ ಮದುವೆನ ಉಳಿಸ್ಕೊಳ್ಳೋದಕ್ಕೆ ಲಾರಾನ ಕೊಂದೆ ಅಂತ ನಂಬ್ತಾ ಇದ್ದಾರೆ. ಅದಕ್ಕಾಗಿಯೇ ನನ್ನ ಹೆಂಡತಿ ಕೂಡ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ವರ್ಜೀನಿಯಾ ಹೇಳ್ತಾಳೆ, ನೀನು ನನ್ನ ಜಾಗದಲ್ಲಿದ್ದು ಈ ತರ ಸ್ಟೋರಿ ಯಾರಾದ್ರೂ ಹೇಳಿದ್ರೆ ನೀನು ನಂಬ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಆಡ್ರಿಯನ್ ಹೇಳ್ತಾನೆ, ನಿಜವಾಗಿಯೂ ಏನೇನಾಗಿತ್ತೋ ಅದನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಅಂತ ಹೇಳ್ತಾನೆ. ವರ್ಜೀನಿಯಾ ಅವನಿಗೆ ಒಂದು ನ್ಯೂಸ್ ಪೇಪರ್ ತೋರಿಸಿ ನಿಜ ಹೇಳೋದಕ್ಕೆ ಪ್ರೆಷರ್ ಮಾಡ್ತಾಳೆ. ಆಡ್ರಿಯನ್ ಇವಾಗ ಮತ್ತೆ ಇನ್ನೊಂದು ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 3 ತಿಂಗಳ ಹಿಂದೆ ಅವನು ತನ್ನ ಹೆಂಡತಿಗೆ ತಾನು ಪ್ಯಾರಿಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಲಾರಾ ಜೊತೆ ಟ್ರಿಪ್ಪಿಗೆ ಹೋಗಿರ್ತಾನೆ. ಟ್ರಿಪ್ಪಿಂದ ರಿಟರ್ನ್ ಆಗುವಾಗ ದಾರಿಯಲ್ಲಿ ಆಡ್ರಿಯನ್ ಲಾರಾಗೆ ನಮ್ಮ ರಿಲೇಶನ್ಶಿಪ್ನ ಇಲ್ಲಿಗೆ ಮುಗಿಸೋಣ, ನನ್ನ ಹೆಂಡತಿಗೆ ಸುಳ್ಳು ಹೇಳ್ತಾ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಕಾರಿನ ಮುಂದೆ ಒಂದು ಜಿಂಕೆ ಬರುತ್ತೆ. ಅವರು ಅದನ್ನ ತಪ್ಸೋ ಬರದಲ್ಲಿ ಎದುರುಗಡೆ ಬರ್ತಾ ಇರೋ ಇನ್ನೊಂದು ಕಾರಿಗೆ ಆಕ್ಸಿಡೆಂಟ್ ಮಾಡ್ತಾರೆ. ಅವರು ತಮ್ಮ ಕಾರಿಂದ ಇಳಿದು ಇನ್ನೊಂದು ಕಾರ್ ಹತ್ರ ಹೋಗ್ತಾರೆ. ಲಾರಾ ಕಾರಿನ ಬಾಗಿಲು ಓಪನ್ ಮಾಡಿ ಡ್ರೈವರ್ಗೆ ನೀವು ಓಕೆನಾ ಅಂತ ಕೇಳ್ತಾಳೆ, ಆದ್ರೆ ಅವನಿಂದ ಯಾವುದೇ ರೀತಿ ರಿಯಾಕ್ಷನ್ ಬರಲ್ಲ. ಅಷ್ಟರಲ್ಲಿ ಅವಳು ಆಡ್ರಿಯನ್ ಪೊಲೀಸ್ಗೆ ಕಾಲ್ ಮಾಡೋದನ್ನ ನೋಡ್ತಾಳೆ. ತಕ್ಷಣ ಅದನ್ನ ಅವಳು ತಡೆದು, ಇದರಲ್ಲಿ ನಮ್ಮ ತಪ್ಪೇನಿಲ್ಲ, ಜಿಂಕೆ ಸಡನ್ ಆಗಿ ಬಂದಿರೋದ್ರಿಂದ ಇದು ಕೇವಲ ಒಂದು ಆಕ್ಸಿಡೆಂಟ್ ಅಷ್ಟೇ. ಪೊಲೀಸರು ಇಲ್ಲಿಗೆ ಬಂದ್ರೆ ನಮ್ಮನ್ನೇ ಫಸ್ಟ್ ಅರೆಸ್ಟ್ ಮಾಡ್ತಾರೆ, ಅವಾಗ ನಮ್ಮಿಬ್ಬರ ಲೈಫ್ ಕೂಡ ಸ್ಪಾಯ್ಲ್ ಆಗುತ್ತೆ ಅಂತ ಹೇಳ್ತಾಳೆ. ಅವಳು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾಳೆ, ಆದ್ರೆ ಆಡ್ರಿಯನ್ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಹೋದಾಗ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಅದೇ ಟೈಮಿಗೆ ಇನ್ನೊಬ್ಬ ವ್ಯಕ್ತಿ ಆ ರಸ್ತೆಯಲ್ಲಿ ಬರ್ತಾನೆ. ಲಾರಾ ಆಡ್ರಿಯನ್ಗೆ ಕಾರಿನಿಂದ ಇಳಿಯೋದಕ್ಕೆ ಹೇಳಿ ಆಕ್ಸಿಡೆಂಟ್ ಆಗಿರೋ ಕಾರಿನಿಂದ ಒಂದು ಡೈರಿನ ತೆಗೆದುಕೊಂಡು ಬರ್ತಾಳೆ. ಅಷ್ಟರಲ್ಲಿ ಆ ವ್ಯಕ್ತಿ ಅವರಿಗೆ ಏನಾಯ್ತು ಅಂತ ಕೇಳ್ತಾನೆ. ಲಾರಾ, ಜಿಂಕೆ ಮುಂದೆ ಬಂದ ಕಾರಣ ನಮ್ಮ ಕಾರು ಆಕ್ಸಿಡೆಂಟ್ ಆಯ್ತು, ಅದಕ್ಕಾಗಿ ನಾವು ಇನ್ಶೂರೆನ್ಸ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾಳೆ. ಆ ವ್ಯಕ್ತಿ ನಿಮ್ಗೇನಾದ್ರೂ ಸಹಾಯ ಬೇಕಾ ಅಂತ ಕೇಳ್ತಾನೆ. ಲಾರಾ ಬೇಡ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗಿದ್ದ ಕಾರ್ನಲ್ಲಿ ಫೋನ್ ರಿಂಗ್ ಆಗುತ್ತೆ. ಲಾರಾ ಬಹುಶಃ ಇದು ಇನ್ಶೂರೆನ್ಸ್ ಕಂಪನಿಯಿಂದ ಇರ್ಬೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ, ಆದ್ರೆ ಫೋನ್ ನಲ್ಲಿ ಮಾತನಾಡ್ತಿರುವಂತೆ ನಟಿಸ್ತಾಳೆ. ಲಾರಾ ಕಾರಿನಿಂದ ರಕ್ತ ಹೊರಗೆ ಬರ್ತಾ ಇರೋದನ್ನ ನೋಡಿ
ಅದಕ್ಕೆ ಅಡ್ಡವಾಗಿ ನಿಂತ್ಕೊಂತಾಳೆ. ನಂತರ ಆ ವ್ಯಕ್ತಿ ಅವರಿಗೆ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಲಾರಾ ಆಡ್ರಿಯನ್ಗೆ ನಾವು ಈ ಕಾರ್ ಮತ್ತು ಶವನ ಡಿಸ್ಪೋಸ್ ಮಾಡಬೇಕು, ಇಲ್ಲ ಅಂದ್ರೆ ನಾವಿಬ್ರು ಸಿಕ್ಕಾಕೊಂತೀವಿ ಅಂತ ಹೇಳ್ತಾಳೆ. ಅವರು ಶವನ ಕಾರ್ನೊಳಗಡೆ ಇಡ್ತಾರೆ. ಲಾರಾ ಏಡ್ರಿಯನ್ಗೆ ಶವನ ಡಿಸ್ಪೋಸ್ ಮಾಡೋದಕ್ಕೆ ಹೇಳ್ತಾಳೆ ಮತ್ತು ನಾನು ಇಲ್ಲೇ ಉಳ್ಕೊಂಡು ಕಾರ್ನ ರಿಪೇರಿ ಮಾಡೋ ವ್ಯವಸ್ಥೆನ ಮಾಡ್ತೀನಿ ಅಂತ ಹೇಳ್ತಾಳೆ. ಜೊತೆಗೆ ಈ ಕೆಲಸ ಮುಗಿದ್ಮೇಲೆ ನಾವಿಬ್ರು ಒಬ್ರಿಗೊಬ್ರನ್ನ ಮೀಟ್ ಆಗಬಾರ್ದು ಅಂತ ಕೂಡ ಹೇಳ್ತಾಳೆ. ನಂತರ ಆಡ್ರಿಯನ್ ಆ ಕಾರ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಇವಾಗ ವರ್ಜಿನಿಯಾ ಆಡ್ರಿಯನ್ಗೆ ನೀನು ಆ ಕಾರ್ನ ಏನು ಮಾಡಿದೆ ಅಂತ ಕೇಳ್ತಾಳೆ. ಆಡ್ರಿಯನ್ ಹೇಳ್ತಾನೆ, ನಾನು ಆ ಕಾರ್ನ ನೀರಿನಲ್ಲಿ ಮುಳುಗಿಸ್ದೆ, ಆದರೆ ಆ ಕಾರ್ ಮುಳುಗೋವಾಗ ಯಾವುದೋ ಒಂಥರ ಶಬ್ದ ಕೇಳಿಸ್ತು. ಏನಂತ ತಿರುಗಿ ನೋಡಿದ್ರೆ ಅಲ್ಲಿ ಒಂದು ಜಿಂಕೆ ನಿಂತಿತ್ತು. ನಂತರ ತಿರುಗಿ ನೋಡೋಷ್ಟರಲ್ಲಿ ಕಾರ್ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗಿತ್ತು ಅಂತ ಹೇಳ್ತಾನೆ. ವರ್ಜಿನಿಯಾ ಆಮೇಲೆ ಏನಾಯ್ತು ಅಂತ ಕೇಳ್ತಾಳೆ. ಆಡ್ರಿಯನ್ ಹೇಳ್ತಾನೆ, ಆ ಟೈಮಲ್ಲಿ ಲಾರಾ ನನಗೆ ಕಾಲ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಕಾರ್ನಲ್ಲಿ ಲಾರಾ ಅವನಿಗೆ ಹೇಳ್ತಾಳೆ, ನಾನು ಸಹಾಯಕ್ಕಾಗಿ ಕಾಯ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದ. ಅವನ ಹೆಸರು ಥಾಮಸ್ ಗ್ಯಾರಿಡೋ. ಅವನು ನಿಮ್ಮ ಕಾರ್ನ ಸರಿಪಡಿಸ್ತೀನಿ, ಆದರೆ ಅದಕ್ಕಾಗಿ ನೀವು ನಮ್ಮ ಮನೆ ಹತ್ರ ಬರಬೇಕು ಅಂತ ಹೇಳ್ತಾನೆ. ಸರಿ ಅಂತ ಅವರಿಬ್ರು ಅವ್ರ ಮನೆ ಕಡೆ ಹೋಗ್ತಾರೆ. ಮನೆಗೆ ಹೋದ್ರ ಮೇಲೆ ಥಾಮಸ್ ಲಾರಾನ ತನ್ನ ಹೆಂಡತಿ ಎಲ್ವಿರಾಗೆ ಪರಿಚಯ ಮಾಡಿಸ್ತಾನೆ. ಎಲ್ವಿರಾ ಲಾರಾಳನ್ನ ಒಳಗಡೆ ಬರೋದಕ್ಕೆ ಇನ್ವೈಟ್ ಮಾಡ್ತಾಳೆ. ಕಾರನ್ನ ಸರಿ ಮಾಡ್ತಾ ಇರ್ಬೇಕಾದ್ರೆ ಥಾಮಸ್ ಕಾರ್ನ ಒಳಗಡೆ ಇರೋ ಲೈಟರ್ನ ನೋಡ್ತಾನೆ. ಇನ್ನೊಂದು ಕಡೆ ಮಾತುಕತೆ ಟೈಮಲ್ಲಿ ಎಲ್ವಿರಾ ಲಾರಾಗೆ ತನ್ನ ಮಗ ಡೇನಿಯಲ್ನ ಫೋಟೋನ ತೋರಿಸ್ತಾಳೆ. ಲಾರಾ ಆ ಫೋಟೋನ ನೋಡ್ತಿದ್ದಂಗೆ ಶಾಕ್ ಆಗ್ತಾಳೆ. ಯಾಕೆಂದ್ರೆ ಆ ಫೋಟೋದಲ್ಲಿರೋ ಹುಡುಗ ಈಗಷ್ಟೇ ಅಪಘಾತದಲ್ಲಿ ಸತ್ತೋಗಿರೋ ಡೇನಿಯಲ್. ಅದೇ ಸಮಯಕ್ಕೆ ಎಲ್ವಿರಾ ಡೇನಿಯಲ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಅವನ ಬಗ್ಗೆ ವಿಚಾರಿಸ್ತಾಳೆ. ಥಾಮಸ್ ಕಾರ್ ರಿಪೇರಿ ಆಗಿದೆ ಅಂತ ಹೇಳಿ ಊಟ ಮಾಡಿ ಹೋಗಿ ಅಂತ ಲಾರಾಗೆ ಹೇಳ್ತಾನೆ. ಆದರೆ ಲಾರಾ ನನಗೆ ಲೇಟ್ ಆಗುತ್ತೆ ಅಂತ ಹೇಳಿ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಎಲ್ವಿರಾ ಥಾಮಸ್ಗೆ ಡೇನಿಯಲ್ ತನ್ನ ಸ್ನೇಹಿತರ ಜೊತೆ ಇಲ್ಲ ಮತ್ತು ಇನ್ನೂ ಮನೆಗೂ ಬಂದಿಲ್ಲ ಅಂತ ಹೇಳ್ತಾಳೆ. ಥಾಮಸ್ ಅವಳನ್ನ ಶಾಂತವಾಗಿರೋದಕ್ಕೆ ಹೇಳಿ ಡೇನಿಯಲ್ಗೆ ಕಾಲ್ ಮಾಡೋದಕ್ಕೆ ಹೇಳ್ತಾನೆ. ಎಲ್ವಿರಾ ಡೇನಿಯಲ್ಗೆ ಕಾಲ್ ಮಾಡಿದ ಕೂಡಲೇ ಲಾರಾ ಜೇಬಿನಲ್ಲಿ ಇಟ್ಟಿದ್ದ ಮೊಬೈಲ್ ಫೋನ್ ರಿಂಗ್ ಆಗುತ್ತೆ. ಇದರಿಂದ ಅವಳು ಬೆಚ್ಚಿ ಬಿದ್ದು ಫೋನನ್ನು ಸೋಫಾದೊಳಗಡೆ ಬಚ್ಚಿಡ್ತಾಳೆ. ಥಾಮಸ್ ಲಾರಾಗೆ ನಿನ್ಗೆ ಫೋನ್ ರಿಂಗ್ ಆಗಿದ್ದ ಶಬ್ದ ಏನಾದರೂ ಕೇಳಿಸ್ತಾ ಅಂತ ಕೇಳ್ತಾನೆ. ಆದರೆ ಲಾರಾ ಇಲ್ಲ ಅಂತ ಹೇಳ್ತಾಳೆ. ಎಲ್ವಿರಾ ಮತ್ತೆ ಕಾಲ್ ಮಾಡಿದಾಗ ಅವರಿಗೆ ಫೋನ್ ಸಿಗುತ್ತೆ. ನಂತರ ಲಾರಾ ಅರ್ಜೆಂಟಾಗಿ ಕಾರ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಲಾರಾ ಆಡ್ರಿಯನ್ಗೆ ಕಾರನ್ನು ಡಿಸ್ಪೋಸ್ ಮಾಡೋದಕ್ಕೆ ಹೇಳ್ತಾಳೆ ಮತ್ತು ಆಡ್ರಿಯನ್ ಹಾಗೆ ಮಾಡ್ತಾನೆ. ನಂತರ ಅವ್ರು ಮತ್ತೆ ಯಾವತ್ತೂ ಭೇಟಿ ಆಗಬಾರ್ದು ಅಂತ ಪರಸ್ಪರ ಮಾತಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಅದರ ನಂತರ ಆಡ್ರಿಯನ್ ತನ್ನ ಕಾರು ಕಳೆದೋಗಿದೆ ಎಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾನೆ ಮತ್ತು ನಾನು ಈಗಷ್ಟೇ ಪ್ಯಾರಿಸ್ನಿಂದ ವಾಪಸ್ ಬಂದಿದ್ದೇನೆ ಅಂತ ಕೂಡ ಹೇಳ್ತಾನೆ. ಅದರ ನೆಕ್ಸ್ಟ್ ಡೇ ಆಡ್ರಿಯನ್ ಎಂದಿನಂತೆ ತನ್ನ ಆಫೀಸ್ಗೆ ಹೋಗ್ತಾನೆ. ಸಂಜೆ ಮನೆಗೆ ಬಂದಾಗ ನ್ಯೂಸ್ನಲ್ಲಿ ಡೇನಿಯಲ್ ಕಾಣೆಯಾಗಿರೋ ಸುದ್ದಿ ನೋಡ್ತಾನೆ. ಇದರಿಂದ ಅವನಿಗೆ ತುಂಬಾ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ವರ್ಜಿನಿಯಾಗೆ ಒಂದು ಕರೆ ಬರುತ್ತೆ. ಅವಳು ಆಡ್ರಿಯನ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗಾಗಲೇ ಕೋರ್ಟ್ಗೆ ತಲುಪಿದ್ದಾನೆ, ನಾವು ನಮ್ಮ ಕೆಲಸನ ಬೇಗ ಮುಗಿಸ್ಬೇಕು ಅಂತ ಹೇಳ್ತಾಳೆ. ಆಡ್ರಿಯನ್ ತಾನು ಫೆಲಿಕ್ಸ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ. ಫೆಲಿಕ್ಸ್ ಅವನಿಗೆ ವರ್ಜಿನಿಯಾದೊಂದಿಗೆ ಮಾತನಾಡೋದಕ್ಕೆ ಹೇಳ್ತಾನೆ. ನಂತರ ವರ್ಜಿನಿಯಾಗೆ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ, ಆದ್ದರಿಂದ ಈ ಕೇಸನ್ನು ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳ್ತಾನೆ. ಮುಂದೆ ವರ್ಜಿನಿಯಾ ಆಡ್ರಿಯನ್ಗೆ ಕಥೆಯನ್ನು ಮುಂದುವರಿಸೋದಕ್ಕೆ ಹೇಳ್ತಾಳೆ. ಆಡ್ರಿಯನ್ ಹೇಳ್ತಾನೆ, ಕೆಲವು ದಿನಗಳ ನಂತರ ಇಬ್ಬರು ಪೊಲೀಸರು ಅವನ ಆಫೀಸ್ಗೆ ಬಂದಿದ್ರು. ಅವರು ಅವನನ್ನು ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಹೇಳಿದರು. ಆಡ್ರಿಯನ್ ಫೆಲಿಕ್ಸ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಒಬ್ಬ ಪೊಲೀಸ್ ಅಧಿಕಾರಿ ಕೇಳ್ತಾನೆ, ಡೇನಿಯಲ್ ಕಾಣೆಯಾದ ಅಪಘಾತ ಸ್ಥಳದಿಂದ ಅವರಿಗೆ ಕೆಲವು ಸಾಕ್ಷಿಗಳು ಸಿಕ್ಕಿವೆ ಮತ್ತು ಇನ್ನೊಂದು ಕಾರಿಗೆ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದಾನೆ ಅಂತ ಹೇಳ್ತಾನೆ. ಪೊಲೀಸ್ ಅಧಿಕಾರಿ ಆಡ್ರಿಯನ್ಗೆ ಲಾರಾ ಅವರ ಸ್ಕೆಚ್ ತೋರಿಸಿ ಈ ಹುಡುಗಿ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಫೆಲಿಕ್ಸ್ ಹೇಳ್ತಾನೆ, ಆ ಕಾರು ಕಳೆದ ವಾರ ಪಾರ್ಕಿಂಗ್ನಿಂದ ಕಳುವಾಗಿತ್ತು, ಅದರ ಪೊಲೀಸ್ ರಿಪೋರ್ಟ್ ಕೂಡ ನಮಗೆ ಇದೆ. ಫೆಲಿಕ್ಸ್ ಪೊಲೀಸ್ ಅಧಿಕಾರಿಗೆ ಆಡ್ರಿಯನ್ ಅನ್ನು ಇನ್ಮುಂದೆ ಟಾರ್ಚರ್ ಮಾಡಬಾರ್ದು ಅಂತ ಹೇಳ್ತಾನೆ. ನಂತರ ಫೆಲಿಕ್ಸ್ ಆಡ್ರಿಯನ್ ಪ್ಯಾರಿಸ್ನಲ್ಲೇ ಇದ್ದಾನೆ ಅನ್ನುವ ನಕಲಿ ಸಾಕ್ಷಿಗಳನ್ನ ಸಿದ್ಧಪಡಿಸಿರ್ತಾನೆ. ಇದನ್ನ ಆಡ್ರಿಯನ್ ವರ್ಜಿನಿಯಾಗೆ ಹೇಳ್ತಾನೆ. ಆದರೆ ಕೆಲವು ದಿನಗಳ ನಂತರ ನ್ಯೂಸ್ನಲ್ಲಿ ಡೇನಿಯಲ್ ಕಾಣೆಯಾಗಿಲ್ಲ, ಬದಲಿಗೆ ಓಡಿ ಹೋಗಿದ್ದಾನೆ ಅಂತ ತೋರಿಸ್ತಾರೆ. ಡೇನಿಯಲ್ ಕೆಲಸ ಮಾಡ್ತಿದ್ದ ಬ್ಯಾಂಕ್ನಲ್ಲೇ ಕಳ್ತನ ಮಾಡಿದ್ದಾನೆ ಅಂತ ಕೂಡ ನ್ಯೂಸ್ನಲ್ಲಿ ಬರುತ್ತೆ. ನ್ಯೂಸ್ ನೋಡಿದ ನಂತರ ಲಾರಾ ಆಡ್ರಿಯನ್ ಅನ್ನ ಭೇಟಿ ಆಗ್ತಾಳೆ. ಲಾರಾ ಅವನಿಗೆ ಡೇನಿಯಲ್ನ ವ್ಯಾಲೆಟ್ ತೋರಿಸ್ತಾಳೆ. ಅವಳು ಹೇಳ್ತಾಳೆ, ಇದು ನನಗೆ ಆಕ್ಸಿಡೆಂಟ್ ಆಗಿದ್ದ ಕಾರ್ನಲ್ಲಿ ಸಿಕ್ಕಿತ್ತು. ಆ ವ್ಯಾಲೆಟ್ನಲ್ಲಿ ಅವಳಿಗೆ ಡೇನಿಯಲ್ನ ಡೆಬಿಟ್ ಕಾರ್ಡ್ ಕೂಡ ಸಿಕ್ಕಿತ್ತು. ಲಾರಾ ಗಂಡ ಬ್ಯಾಂಕರ್ ಆಗಿದ್ದ ಕಾರಣ ಅವಳು ತನ್ನ ಗಂಡನ ಐಡಿಯನ್ನು ಬಳಸಿ ಡೇನಿಯಲ್ನ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡಿದ್ಲು. ಇದರಿಂದ ಎಲ್ಲರೂ ಡೇನಿಯಲ್ ಹಣ ಕದ್ದು ಓಡೋಗಿದ್ದಾನೆ ಅಂತ ನಂಬೋ ಥರ ಆಯಿತು. ಆಡ್ರಿಯನ್ ಹೇಳ್ತಾನೆ, ನೀನು ಮಾಡಿದ್ದು ತಪ್ಪು ಅಂತ.
ಲಾರಾ ಹೇಳ್ತಾಳೆ, ನೀನು ಪ್ಯಾರಿಸ್ನಲ್ಲಿ ಇರಲಿಲ್ಲ ಅನ್ನೋ ಸಾಕ್ಷಿ ನನ್ನ ಹತ್ರ ಇದೆ, ಆದ್ರಿಂದ ನೀನು ಬಾಯಿ ಮುಚ್ಕೊಂಡೇ ಇರು ಅಂತ ಹೇಳ್ತಾಳೆ. ಒಂದು ಸಂಜೆ ಪಾರ್ಟಿಯ ಟೈಮಲ್ಲಿ ಒಬ್ಬ ವ್ಯಕ್ತಿ ಆಡ್ರಿಯನ್ ಅನ್ನು ಭೇಟಿ ಆಗೋದಕ್ಕೆ ಬರ್ತಾನೆ. ಅವನು ನಾನು ಡೇನಿಯಲ್ನ ತಂದೆ ಥಾಮಸ್ ಅಂತ ಪರಿಚಯ ಮಾಡ್ಕೊತಾನೆ. ಅವನು ಹೇಳ್ತಾನೆ, ನಾನು ಪೊಲೀಸ್ ಸ್ಟೇಷನ್ಗೆ ಬಂದ ದಿನ ನನ್ನ ಹೆಂಡತಿಯು ಅಲ್ಲಿದ್ಲು. ಅವಳು ಪೊಲೀಸರಿಗೆ ಹೇಳಿದ್ದು ಆ ಹುಡುಗಿಯೇ ಡೇನಿಯಲ್ನ ಫೋನ್ ಮನೆಗೆ ತಂದುಕೊಟ್ಟಿದ್ದಾಳೆ ಅಂತ. ಏಕೆಂದರೆ ಕಾಣೆಯಾಗುವ ಮೊದಲು ಡೇನಿಯಲ್ ಜೊತೆ ಅವಳಿಗೆ ಮಾತುಕತೆ ನಡೆದಿತ್ತು. ಥಾಮಸ್ ಹೇಳ್ತಾನೆ, ಆ ಹುಡುಗಿ ಒಬ್ಬಳೇ ಇರಲಿಲ್ಲ, ಏಕೆಂದರೆ ಅವಳು ಹೋಗುವಾಗ ಸೀಟ್ ಬೆಲ್ಟ್ನ ನೋಡಿದೆ. ಆ ಸೀಟ್ ಬೆಲ್ಟು ಅವಳಿಗೆ ಅಡ್ಜಸ್ಟ್ ಆಗಿರಲಿಲ್ಲ. ಥಾಮಸ್ ಆಡ್ರಿಯನ್ಗೆ ಆ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ, ಬಹುಶಃ ಅವಳು ಯಾರನ್ನೋ ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಹೇಳ್ತಾನೆ. ನಂತರ ಥಾಮಸ್ ಅವನಿಂದ ಲೈಟರ್ ಕೇಳ್ತಾನೆ. ಅವನು ಲೈಟರನ್ನು ನೋಡಿ ಆ ಹುಡುಗಿ ಏನೋ ಬಚ್ಚಿಡ್ತಾ ಇದ್ದಾಳೆ, ಜೊತೆಗೆ ನೀವು ಕೂಡ ಅಂತ ಹೇಳ್ತಾನೆ. ಆಡ್ರಿಯನ್ ಅವನಿಗೆ ನಾನು ಆ ದಿನ ಪ್ಯಾರಿಸ್ನಲ್ಲಿದ್ದೆ ಅಂತ ಹೇಳ್ತಾನೆ. ಅದೇ ಟೈಮಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲಿಗೆ ಬಂದು ಥಾಮಸ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಡ್ರಿಯನ್ ವರ್ಜೀನಿಯಾಗೆ ಹೇಳ್ತಾನೆ, ಆ ದಿನದ ನಂತರ ಅವನು ಥಾಮಸ್ನ ಮತ್ತೆ ನೋಡಿಲ್ಲ ಎಂದು. ಆಡ್ರಿಯನ್ನ ಕತೆ ಕೇಳಿದ ನಂತರ ವರ್ಜೀನಿಯಾ ಆಡ್ರಿಯನ್ಗೆ ಹೇಳ್ತಾಳೆ, ನಾವು ಯಾವ ರೀತಿ ಡಿಫೆನ್ಸ್ ತಯಾರಿ ಮಾಡ್ಕೋಬಹುದು ಅಂತ. ಅವಳು ವಿವರಿಸ್ತಾಳೆ, ಈ ಎರಡೂ ಕೊಲೆಗಳು ಪರಸ್ಪರ ಸಂಬಂಧ ಹೊಂದಿವೆ. ಅಂದರೆ ಲಾರಾನ ಕೊಲ್ಲೋದಕ್ಕೆ ಥಾಮಸ್ಗೆ ಸ್ಪಷ್ಟವಾದ ರೀಸನ್ ಇತ್ತು. ಅವನು ಲಾರಾನ ಕೊಂದು ನಿನ್ನನ್ನು ಸಿಕ್ಸೋದಕ್ಕೆ ಟ್ರೈ ಮಾಡಿದ್ದಾನೆ. ನಿನ್ನನ್ನು ಉಳಿಸೋದಕ್ಕೆ ನಾವು ಥಾಮಸ್ನನ್ನೇ ಅಪರಾಧಿ ಅಂತ ಸಾಬೀತು ಮಾಡಬೇಕು. ಆದರೆ ಅದಕ್ಕಾಗಿ ನೀವು ಡೇನಿಯಲ್ ಜೊತೆ ಏನು ಮಾಡಿದ್ದೀರೋ ಅದನ್ನು ಒಪ್ಪಿಕೊಳ್ಳಲೇಬೇಕು ಅಂತ ಹೇಳ್ತಾಳೆ. ಅವಾಗ ಆಡ್ರಿಯನ್ ಹೇಳ್ತಾನೆ, ಸರಿ, ಆದರೆ ಥಾಮಸ್ ಆ ರೂಮ್ ಒಳಗಡೆ ಹೇಗೆ ಬಂದ ಮತ್ತು ಹೊರಗಡೆ ಹೇಗೆ ಹೋದ ಎಂಬುದನ್ನು ಹೇಗೆ ಸಾಬೀತುಪಡಿಸೋದು? ವರ್ಜೀನಿಯಾ ಆಡ್ರಿಯನ್ಗೆ ಆ ಹೋಟೆಲ್ನ ಪೊಲೀಸ್ ರಿಪೋರ್ಟ್ ತೋರಿಸ್ತಾಳೆ. ಅದರಲ್ಲಿ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಕೂಡ ಇರುತ್ತೆ. ಅವಳು ಹೇಳ್ತಾಳೆ, ಥಾಮಸ್ಗೆ ಸಹಾಯ ಮಾಡಿದ್ದು ಅವನ ಹೆಂಡತಿ, ಅವಳು ಕೂಡ ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ, ಹಾಗಾಗಿ ನಿನ್ನನ್ನು ಆ ಹೋಟೆಲ್ಗೆ ಕರೆದಿದ್ದು ಅವಳೇ. ಥಾಮಸ್ಗೆ ರೂಮ್ ಒಳಗಡೆ ಬರೋದಕ್ಕೆ ಸಹಾಯ ಮಾಡಿರ್ತಾಳೆ. ಜೊತೆಗೆ ಅವಳು ಕಿಟಕಿನ ಅನ್ಲಾಕ್ ಮಾಡಿ ಒಂದು ರಿಂಚನ್ನು ಥಾಮಸ್ಗೆ ಕೊಟ್ಟಿರ್ತಾಳೆ. ಅವನು ಕಿಟಕಿಯಿಂದ ಹೊರಗಡೆ ಹೋದ ನಂತರ ಅದನ್ನು ಲಾಕ್ ಮಾಡಿರ್ತಾನೆ. ನೀವು ಬರೋದಕ್ಕೂ ಮುಂಚೆ ಥಾಮಸ್ ನಿಮಗೋಸ್ಕರ ಕಾಯ್ತಾ ಅಲ್ಮೇರಾದೊಳಗಡೆ ಬಚ್ಚಿಟ್ಕೊಂಡಿರ್ತಾನೆ. ನೀವು ಬಂದ ನಂತರ ಅವನು ಲಾರಾ ಫೋನಿಂದ ನಿನಗೆ ಮೆಸೇಜ್ ಕಳಿಸ್ದ. ನಂತರ ಟೈಮ್ ಸಿಕ್ತಿದ್ದಂಗೆ ನಿನ್ನನ್ನು ಹೊಡೆದು ಪ್ರಜ್ಞೆ ತಪ್ಪೋ ಥರ ಮಾಡ್ದ. ಅದಾದ ನಂತರ ಅವನು ಲಾರಾನ ಕೊಂದು ರೂಮಲ್ಲಿ ದುಡ್ಡನ್ನೆಲ್ಲ ಚೆಲ್ಲಿ ಹಾಕಿ ಕೊಲೆ ಮಾಡಿದ ಆಯುಧದ ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ಸ್ ಬೀಳೋ ಥರ ಮಾಡ್ದ. ಪೊಲೀಸರು ಬರೋಕ್ಕೆ ಮುಂಚೆ ಅವನು ಕಿಟಕಿಯ ಮೂಲಕ ಹೊರಗಡೆ ಹೋಗ್ಬಿಟ್ಟ. ವರ್ಜೀನಿಯಾ ಹೇಳ್ತಾಳೆ, ನಾವು ಈ ಥರ ಡೇನಿಯಲ್ ಕೇಸ್ನಲ್ಲಿ ಲಾರಾನೇ ಅಪರಾಧಿ ಅಂತ ತೋರಿಸ್ಬೋದು ಅಂತ ಹೇಳ್ತಾಳೆ. ಆಡ್ರಿಯನ್ ಕೇಳ್ತಾನೆ, ಹೇಗೆ? ಅವಳು ಹೇಳ್ತಾಳೆ, ಆ ದಿನ ನೀನು ಪ್ಯಾರಿಸ್ನಲ್ಲಿದ್ದೆ, ಲಾರಾ ಒಬ್ಬಳೇ ಕಾರ್ ಓಡಿಸ್ತಾ ಇದ್ಲು, ಡೇನಿಯಲ್ನ ಶವ ಡಿಸ್ಪೋಸ್ ಮಾಡಿದ್ದು ಕೂಡ ಅವಳೇ. ಆಡ್ರಿಯನ್ ಹೇಳ್ತಾನೆ, ಅದನ್ನು ನಾವು ಹೇಗೆ ಸಾಬೀತುಪಡಿಸೋದು? ಅವಾಗ ವರ್ಜೀನಿಯಾ ಹೇಳ್ತಾಳೆ, ನಾವು ಲಾರಾ ಅವರ ಯಾವುದಾದ್ರೂ ವಸ್ತುನ ಕಾರ್ನೊಳಗಡೆ ಇಡ್ತೀವಿ, ಜೊತೆಗೆ ಆ ದಿನ ಹೋಟೆಲ್ಗೆ ಸಹಾಯಕ್ಕಾಗಿ ನಿನ್ನನ್ನು ಕರೆದಿದ್ದು ಲಾರಾನೇ ಎಂದು ಕೂಡ ಹೇಳ್ಬೋದು. ನಿನ್ನ ಏಕೈಕ ಅಪರಾಧ ಅಂದರೆ ಎಲ್ಲವೂ ಗೊತ್ತಿದ್ರೂ ನೀನು ಮೌನವಾಗಿದ್ದೆ. ನಿನಗೆ ಡೇನಿಯಲ್ ಸಾವು ಬಗ್ಗೆ ಏನೂ ಗೊತ್ತಿರಲಿಲ್ಲ, ಹೀಗಾಗಿ ನಿನ್ನನ್ನು ಲಾರಾದ ಬಲಿಯಾಗಿಯೇ ತೋರಿಸ್ತೇವೆ. ಮುಂದೆ ವರ್ಜೀನಿಯಾ ಆಡ್ರಿಯನ್ಗೆ ಕೇಳ್ತಾಳೆ, ನೀನು ಕಾರನ್ನು ಎಲ್ಲಿ ಮುಳುಗಿಸಿದ್ದೆ? ಆಡ್ರಿಯನ್ ಹೇಳ್ತಾನೆ, ಇವತ್ತು ಸಾಕ್ಷಿ ಹೇಳೋದಕ್ಕೆ ಬರ್ತಾ ಇರೋ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ವಿಷಯ ಏನು? ವರ್ಜೀನಿಯಾ ಹೇಳ್ತಾಳೆ, ಅಂತ ಯಾವುದೇ ಸಾಕ್ಷಿದಾರನೇ ಇಲ್ಲ, ನಿಜ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ. ನಂತರ ಅವಳು, ಆಗ ನೀನು ಮೊದಲೇ ಸುಳ್ಳು ಹೇಳಿದ್ದು ಯಾಕೆ ಅಂತಾಳೆ. ಆಡ್ರಿಯನ್ ಹೇಳ್ತಾನೆ, ಥಾಮಸ್ ರೂಮ್ ಒಳಗಡೆ ಹೇಗೆ ಬಂದ ಅಂತ ತಿಳ್ಕೊಳ್ಳೋದಕ್ಕೆ. ಅವನ ಹೆಂಡತಿ ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋದು ನನಗೂ ಗೊತ್ತಿತ್ತು. ವರ್ಜೀನಿಯಾ ಕೇಳ್ತಾಳೆ, ಆ ವಿಷಯನ ಮೊದಲೇ ಯಾಕೆ ಹೇಳಲಿಲ್ಲ ಅಂತ. ಆಡ್ರಿಯನ್ ಹೇಳ್ತಾನೆ, ನನ್ನ ಕೇಸ್ ಸರಿಯಾದ ವಕೀಲರ ಕೈಯಲ್ಲಿ ಇದೆಯೇ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತು, ಅದಕ್ಕೋಸ್ಕರ ಅಂತಾನೆ. ವರ್ಜೀನಿಯಾ ಮತ್ತೆ ಕೇಳ್ತಾಳೆ, ಕಾರನ್ನು ಎಲ್ಲಿ ಮುಳುಗಿಸಿದ್ದೆ ಅಂತ. ಆಡ್ರಿಯನ್ ಮ್ಯಾಪಲ್ಲಿ ಒಂದು ಜಾಗ ಗುರುತು ಮಾಡಿ ತೋರಿಸ್ತಾನೆ, ಕಾರ್ ಇಲ್ಲಿ ಸಿಗುತ್ತೆ ಅಂತ. ವರ್ಜೀನಿಯಾ ಮ್ಯಾಪ್ ತೆಗೆದುಕೊಂಡು ಕಿಟಕಿಯ ಕಡೆ ಹೋಗ್ತಾಳೆ. ಅಷ್ಟರಲ್ಲಿ ಆಡ್ರಿಯನ್, ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಾನೆ. ನಾನು ಕಾರನ್ನು ಮುಳುಗಿಸ್ತಾ ಇದ್ದಾಗ ಕಾರ್ನೊಳಗಡೆಯಿಂದ ಒಂದು ಶಬ್ದ ಕೇಳಿಸ್ತು ಅಂತ ಹೇಳಿದ್ದೆ. ನಾನು ತಿರುಗಿ ನೋಡಿದಾಗ ಡೇನಿಯಲ್ ಇನ್ನೂ ಜೀವಂತವಾಗಿದ್ದ, ಆದರೆ ಪರಿಸ್ಥಿತಿ ತುಂಬ ಕೈ ಮೀರೋಗಿತ್ತು. ಆದ್ರಿಂದ ಡೇನಿಯಲ್ ಇದ್ದ ಕಾರನ್ನೇ ನೀರಿನಲ್ಲಿ ಮುಳುಗಿಸ್ಬಿಟ್ಟೆ. ಇದಕ್ಕೂ ಕೂಡ ನೀನು ನನ್ನನ್ನು ಉಳಿಸ್ಬೇಕು ಅಂತಾನೆ. ವರ್ಜೀನಿಯಾ ಹೇಳ್ತಾಳೆ, ನಿನ್ನನ್ನು ಜೈಲಿಗೆ ಹೋಗೋದ್ರಿಂದ ಉಳಿಸ್ಬೋದು, ಆದರೆ ಕೆಟ್ಟ ಮನುಷ್ಯನಾಗೋದ್ರಿಂದ ಅಲ್ಲ ಅಂತಾಳೆ. ವರ್ಜೀನಿಯಾ ಕೇಳ್ತಾಳೆ, ಇನ್ನೇನಾದ್ರೂ ವಿಷಯ ನೀನು ಮುಚ್ಚಿಟ್ಟಿದೆಯಾ ಅಂತ ಕೇಳ್ತಾಳೆ. ಆಡ್ರಿಯನ್ ಇಲ್ಲ ಅಂತಾನೆ. ಆದರೆ ವರ್ಜೀನಿಯಾ ಹೇಳ್ತಾಳೆ, ನೀನು ಹೇಳಿದ ಮಾತುಗಳೆಲ್ಲ ಸುಳ್ಳು, ನಿಜಕ್ಕೆ ಆ ಹುಡುಗಿ ಸುಳ್ಳುಗಾರ್ತಿ ಅಲ್ಲ ಅಂತಾಳೆ. ಅವಾಗ ಆಡ್ರಿಯನ್, ನಿನಗೆ ಹೀಗೇಕೆ ಅನಿಸ್ತಾ ಇದೆ ಅಂತಾನೆ. ವರ್ಜೀನಿಯಾ ಹೇಳ್ತಾಳೆ, ಲಾರಾಗೆ ಕಾಲ್ ಮಾಡಿ ಕರೆಸಿದ್ದು ನೀನೇ, ಡೇನಿಯಲ್ನ ವ್ಯಾಲೆಟ್ ತೆಗೆದುಕೊಂಡಿದ್ದು ನೀನೇ, ಜೊತೆಗೆ ಫೆಲಿಕ್ಸ್ ಸಹಾಯದಿಂದ ಡೇನಿಯಲ್ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದು ನೀನೇ.
ಬಿಗಿನಿಂಗ್ ಇಂದಲೇ ಈ ಕಂಪ್ಲೀಟ್ ಪ್ಲಾನ್ ನಿಂದು. ಪೊಲೀಸರನ್ನ ಕರಿಬೇಡ ಅಂತ ಲಾರಾಗೆ ಹೇಳಿದ್ದು ನೀನೆ. ವರ್ಜಿನಿಯಾ ಅಡ್ರಿಯನ್ಗೆ ಲಾರಾ ಮೆಡಿಕಲ್ ರಿಪೋರ್ಟ್ ತೋರಿಸಿ ಅವಳಿಗೆ ಆಂಗ್ಸೈಟಿ ಸಮಸ್ಯೆ ಇತ್ತು. ಡೇನಿಯಲ್ ಕಾಣೆಯಾಗಿರೋ ಸುದ್ದಿ ನೋಡಿ ಅವಳು ಗಿಲ್ಟ್ ಫೀಲ್ ಆಗ್ತಿದ್ಲು. ಇನ್ನೊಂದ್ ಕಡೆ ನಿನ್ನ ಲೈಫ್ ಮಾತ್ರ ನಾರ್ಮಲ್ ಆಗ್ಬಿಟ್ಟಿತ್ತು. ಅವಳು ಥಾಮಸ್ ಮತ್ತು ಅವನ ಹೆಂಡತಿಗೆ ಅವರ ಮಗನನ್ನ ಹಿಂದಿರುಗಿಸಿ ಕೊಡೋದಕ್ಕೆ ಆಗ್ಲಿಲ್ಲ. ಆದ್ರೆ ಸತ್ಯನಾದ್ರೂ ಹೇಳ್ಬೋದಲ್ವಾ, ಲಾರಾ ನಿನ್ನ ಹೆಸರಿನಲ್ಲಿ ಹೋಟೆಲ್ ಬುಕ್ ಮಾಡಿದ್ಲು. ಯಾರೋ ಡ್ರೈವರ್ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನಾಟಕ ಮಾಡಿದ್ಲು. ಅದರ ಮೂಲಕ €1,00,000 ಹಣದೊಂದಿಗೆ ನಿನ್ನನ್ನು ಅಲ್ಲಿ ಕರೆಸಿ ಆ ಪೇರೆಂಟ್ಸ್ಗೆ ಸಹಾಯ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಜೊತೆಗೆ ಅವಳು ತನ್ನ ಫೋನ್ನಿಂದ ನಿನಗೆ ಆಟೋಮ್ಯಾಟಿಕ್ ಮೆಸೇಜ್ ಕಳಿಸಿದ್ಲು. ನೀನು ಹೋಟೆಲ್ಗೆ ಹೋಗ್ತಿದ್ದಂಗೆ ಲಾರಾ ಅವಳ ಕಂಪ್ಲೀಟ್ ಪ್ಲಾನ್ ನಿನಗೆ ಹೇಳಿದ್ಲು. ಆ ಮೆಸೇಜ್ ನೋಡಿದ ತಕ್ಷಣ ನೀನು ಸಿಕ್ಕಾಕೊಂಡೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಲಾರಾ ನಿನಗೆ ಹಣ ಕೊಟ್ಟು ನಿನ್ನ ಅಪರಾಧ ಒಪ್ಕೊಳ್ಳೋದಕ್ಕೆ ಹೇಳಿದ್ಲು. ಅವಳ ಮಾತು ಕೇಳಿದ ಮೇಲೆ ನೀನೇ ಲಾರಾನ ಕೊಂದೆ. ನೀನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಮುಂಚೆ ಪೊಲೀಸರು ಆ ರೂಮ್ ಹತ್ರ ಬಂದಿದ್ರು. ಬೇರೆಯೊಬ್ರು ಆ ರೂಮಲ್ಲಿ ಇದ್ರು ಅನ್ನೋ ತರ ನೀನು ಆಕ್ಟಿಂಗ್ ಮಾಡಿದೆ. ಆಡ್ರಿಯನ್ ಕೇಳ್ತಾನೆ, ಎಲ್ವಿರಾ ಮತ್ತು ಥಾಮಸ್ಗೆ ಸತ್ಯ ಗೊತ್ತಿದ್ರೆ ಅವ್ರು ಮುಂದೆ ಬಂದು ಎಲ್ಲವನ್ನೂ ಯಾಕೆ ಹೇಳಲಿಲ್ಲ? ವರ್ಜಿನಿಯಾ ಹೇಳ್ತಾಳೆ, ನೀನು ಯಾವತ್ತೂ ನಿನ್ನ ಅಪರಾಧ ಒಪ್ಪಿಕೊಳ್ಳೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಜೊತೆಗೆ ಅದನ್ನ ಸಾಬೀತುಪಡಿಸಲು ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ನಂತರ ವರ್ಜಿನಿಯಾ ಆಡ್ರಿಯನ್ ಅನ್ನು ಕಿಟಕಿಯ ಬಳಿ ಕರ್ಕೊಂಡೋಗಿ ಎದುರುಗಡೆ ಇರೋ ಕಟ್ಟಡದ ಕಿಟಕಿಯ ಕಡೆ ನೋಡೋದಕ್ಕೆ ಹೇಳ್ತಾಳೆ. ಲಾರಾ ಸತ್ತ ದಿನದಿಂದಲೇ ಥಾಮಸ್ ನಿನ್ನ ಮೇಲೆ ಕಣ್ಣಿಟ್ಟಿದ್ದಾನೆ, ಏಕೆಂದ್ರೆ ಅವನು ಹೇಗಾದ್ರೂ ಮಾಡಿ ತನ್ನ ಮಗನಿಗೆ ನ್ಯಾಯ ಕೊಡಿಸೋದಿಕ್ಕೆ ಪ್ರಯತ್ನ ಪಡ್ತಿದ್ದ. ಆಡ್ರಿಯನ್ ಕೇಳ್ತಾನೆ, ನಿನಗೆ ಇವೆಲ್ಲ ಹೇಗೆ ಗೊತ್ತಾಯ್ತು? ವರ್ಜಿನಿಯಾ ಹೇಳ್ತಾಳೆ, ನೀನು ಅರೆಸ್ಟ್ ಆದ ದಿನ ಥಾಮಸ್ ಮತ್ತು ಅವನ ಹೆಂಡತಿ ಅಲ್ಲಿರ್ಲಿಲ್ಲ. ಏನಾಗಿತ್ತು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿದ್ರು. ಆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಅವರಿಗೆ ಸಮಯ ಬೇಕಿತ್ತು. ನೀನು ಜಾಮೀನಿನ ಮೇಲೆ ಬಿಡುಗಡೆ ಆದ ದಿನದಿಂದಲೇ ಅವರು ನಿನ್ನ ಅಪಾರ್ಟ್ಮೆಂಟ್ ಎದುರಿನ ಬಿಲ್ಡಿಂಗ್ ಅಲ್ಲಿ ಒಂದು ರೂಮ್ ತೆಗೆದುಕೊಂಡಿದ್ರು. ಆಡ್ರಿಯನ್ ಹೇಳ್ತಾನೆ, ಆದ್ರೆ ಈ ಫೋಟೋದಿಂದ ನನ್ನ ಕತೆ ಸತ್ಯ ಅನ್ನೋದು ಸಾಬೀತಾಗುತ್ತದೆ. ವರ್ಜಿನಿಯಾ ಹೇಳ್ತಾಳೆ, ಬಹುಶಃ ನೀನು ಸರಿಯಾಗಿ ಗಮನಿಸಿಲ್ಲ. ಈ ಫೋಟೋ ಎಡಿಟ್ ಮಾಡಲಾಗಿದೆ. ಯಾಕೆಂದ್ರೆ ಎಲ್ವಿರಾ ಜೊತೆ ನಿಂತಿರೋ ಹುಡುಗಿ ರಿಯಾಕ್ಷನ್ ಮಿರರ್ ನಲ್ಲಿ ಕಾಣಿಸ್ತಾ ಇದೆ, ಆದ್ರೆ ಎಲ್ವಿರಾ ರಿಯಾಕ್ಷನ್ ಮಾತ್ರ ಕಾಣಿಸ್ತಿಲ್ಲ. ಮತ್ತೆ ಮುಖ್ಯವಾಗಿ ಆ ದಿನ ಎಲ್ವಿರಾ ರಜೆ ಮೇಲಿದ್ಲು. ವರ್ಜಿನಿಯಾ ಹೇಳ್ತಾಳೆ, ನಾನು ನಿನಗೆ ಸಹಾಯ ಮಾಡ್ಬೇಕಂದ್ರೆ ಲಾರಾನ ಕೊಂದದ್ದು ನೀನೇ ಅಂತ ಸತ್ಯ ಒಪ್ಕೊಳ್ಬೇಕು. ಆಡ್ರಿಯನ್ ಹೇಳ್ತಾನೆ, ಹೌದು, ಲಾರಾನ ಕೊಂದಿದ್ದು ನಾನೇ. ಅದಾದ ನಂತರ ವರ್ಜಿನಿಯಾ ಅವನಿಗೆ 10 ನಿಮಿಷ ಬ್ರೇಕ್ ತೆಗೆದುಕೊಳ್ಳೋದಕ್ಕೆ ಹೇಳ್ತಾಳೆ. ನಂತರ ಅವನ ಡಿಫೆನ್ಸ್ ತಯಾರಿಸುವುದಾಗಿ ಹೇಳ್ತಾಳೆ. ಆಡ್ರಿಯನ್ ವರ್ಜಿನಿಯಾಗೆ ಧನ್ಯವಾದ ಹೇಳ್ತಾನೆ. ವರ್ಜಿನಿಯಾ ಹೊರಗಡೆ ಹೋದ ನಂತರ ಆಡ್ರಿಯನ್ ಫೆಲಿಕ್ಸ್ಗೆ ಕಾಲ್ ಮಾಡ್ತಾನೆ. ಫೆಲಿಕ್ಸ್ ಹೇಳ್ತಾನೆ, ಕಾಡಿನಲ್ಲಿ ನಮಗೆ ಭೇಟಿಯಾದ ಆ ವ್ಯಕ್ತಿ ಈಗ ಸಿಕ್ಕಿದಾನೆ, ಆದ್ರಿಂದ ಈಗ ನಿನಗೆ ಭಯ ಪಡೋ ಅಗತ್ಯ ಇಲ್ಲ. ಆಡ್ರಿಯನ್ ಹೇಳ್ತಾನೆ, ನಾನು ವರ್ಜಿನಿಯಾಗೆ ಎಲ್ಲಾ ಸತ್ಯ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಆಡ್ರಿಯನ್ ವರ್ಜಿನಿಯಾ ಟೇಬಲ್ ಮೇಲೆ ಇದ್ದ ಪೆನ್ ಗಮನಿಸ್ತಾನೆ. ಅವನು ಫೈಲ್ನಲ್ಲಿರುವ ಪೇಪರ್ ಖಾಲಿ ಇರೋದನ್ನ ನೋಡ್ತಾನೆ. ನಂತರ ಪೆನ್ ಕ್ಯಾಪ್ ಓಪನ್ ಮಾಡ್ತಿದ್ದಂಗೆ ಅದರಲ್ಲಿ ಮೈಕ್ ಇರೋದು ಅವನಿಗೆ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ವರ್ಜಿನಿಯಾ ಥಾಮಸ್ ಬಳಿ ಹೋಗಿ ಆಡ್ರಿಯನ್ ಗುರುತು ಹಾಕಿದ್ದ ಮ್ಯಾಪ್ ಅನ್ನು ಅವನಿಗೆ ಕೊಡ್ತಾಳೆ. ಆಡ್ರಿಯನ್ ಕಿಟಕಿ ಬಳಿ ಹೋಗಿ ಎದುರುಗಡೆ ಇರೋ ಬಿಲ್ಡಿಂಗ್ ನಲ್ಲಿ ವರ್ಜಿನಿಯಾನ ನೋಡ್ತಾನೆ. ಅಲ್ಲಿನ ದೃಶ್ಯನ ನೋಡಿ ಆಡ್ರಿಯನ್ ಬೆಚ್ಚಿ ಬೀಳ್ತಾನೆ. ವರ್ಜಿನಿಯಾ ಅವನನ್ನು ನೋಡಿ ತನ್ನ ಮೇಕಪ್ ತೆಗೆದಾಕ್ತಾಳೆ. ಆಗ ನಿಜ ಗೊತ್ತಾಗುತ್ತೆ, ವರ್ಜಿನಿಯಾ ಅಂತ ಹೆಸರು ಹೇಳ್ಕೊಂಡು ಆಡ್ರಿಯನ್ ಅನ್ನ ಭೇಟಿ ಮಾಡಿದ್ದು ನಿಜಕ್ಕೆ ಡೇನಿಯಲ್ನ ತಾಯಿ ಎಲ್ವಿರಾನೆ. ಎಲ್ಲ ಸತ್ಯನ ತಿಳ್ಕೊಳ್ಳೋದಕ್ಕೆ ಮತ್ತು ಸಾಕ್ಷಿನ ಸಂಗ್ರಹ ಮಾಡೋದಕ್ಕೆ ಅವಳು ಈ ನಾಟಕ ಮಾಡಿದ್ಲು. ಇದನ್ನ ನೋಡಿ ಆಡ್ರಿಯನ್ ಶಾಕ್ ಆಗ್ತಾನೆ. ಥಾಮಸ್ ಪೊಲೀಸರಿಗೆ ಕಾಲ್ ಮಾಡಿ ನನ್ನ ಬಳಿ ಆಡ್ರಿಯನ್ ವಿರುದ್ಧ ಸಾಕ್ಷಿ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆಡ್ರಿಯನ್ನ ರೂಮ್ ಬೆಲ್ ರಿಂಗ್ ಆಗುತ್ತೆ. ಅವನು ಬಾಗಿಲು ಓಪನ್ ಮಾಡ್ತಾನೆ. ಎದುರುಗಡೆ ಒಬ್ಳು ಮಹಿಳೆ ನಿಂತಿರ್ತಾಳೆ. ಅವಳು ತನ್ನ ಹೆಸರು ವರ್ಜಿನಿಯಾ ಗುಡ್ಮನ್ ಅಂತ ಪರಿಚಯ ಮಾಡ್ಕೊಂತಾಳೆ. ಇಲ್ಲಿಗೆ ಈ ಸಿನಿಮಾ ಕತೆ ಅಂತ್ಯ ಆಗುತ್ತೆ.